ತೀರ್ಸಿ ಅವ್ರೇನ್ ಮಾಡ್ತಾರೆ, ಮುಂದೆ ನಾನು ತಗೊಂಡಿರೋ ಸಾಲ ಒಂದಿನ ವಜಾ ಆಗುತ್ತೆ, ನಾನು ತೀರ್ಸೋದು ಬೇಡ ಅಂತ ಅವ್ರೇನ್ ಮಾಡ್ತಾರೆ, ಬರೀ ಬಡ್ಡಿಗೆ ಅದೆಂತ ಕೊಡ್ತಾರೆ, ದುಡ್ಡ ಕೊಟ್ಬಿಟ್ಟು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಅಡ್ಜಸ್ಟ್ಮೆಂಟ್ ಮಾಡಿ ಅದು ಹಂಗೇ ಸಾಲ ಬೆಳ್ಕೊಂಡು ಹೋಗ್ತಾ ಇದೆ. ಈಗ ಏನಾಗಿದೆ, ಯಾರಿಗೂ ಸಾಲ ಸಿಗ್ದಂಗಾಗಿದೆ. ಯಾವುದೇ ಕೋಆಪರೇಟಿವ್ ಬ್ಯಾಂಕ್ಗಳ ಮುಖಾಂತರ ಸಾಲ ಸಿಗ್ತಾ ಇಲ್ಲ. ಕುಮಾರಣ್ಣ 250,000 ತೀರಿಸ್ತ. ಅದು ನಾನು ಎಲ್ಲರೂ ಅಂತ ಹೇಳಿದ್ನಲ್ಲ, ಹೇಳಿದೀವಿ, ಅದು ಪ್ರಶ್ನೆ ಏನಿಲ್ಲ, ಎಲ್ಲರೂ ತೀರ್ಸ್ಯಾರೆ ಅಂತ ಹೇಳಿದ್ವಿ. ಆದ್ರಿಂದ ಆ ಒಂದು ಪರಿಸ್ಥಿತಿನಲ್ಲಿ ನೀವು ಇವತ್ತು ಫೈನಾನ್ಸ್ಗೆ ರೈತರು ಏನ್ ಮಾಡ್ತಾರೆ, ಹೋಗ್ದಲ್ಲ ಏನ್ ಮಾಡ್ತಾರೆ ಹೇಳಿ? ಮದುವೆ ಮಾಡ್ಬೇಕು, ಯಾರ ಹತ್ರಕ್ಕೆ ಹೋಗ್ತಾರೆ? ರಾಜ್ಪಾಲ್ರ ಇದೆಲ್ಲನೂ ಹೇಳ್ಯಾರೆ ರಾಜ್ಪಾಲರು. ಅದರಿಂದ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲನ ನಿಲ್ಲಿಸ್ತಾ ಹೋದ್ರೆ ಅವರ ಸಾಲನ ಈಗ ಸರ್ಕಾರ, ನಾನು ಇವತ್ತು ಹೇಳ್ತೀನಿ, ಆ ಮೈಕ್ರೋ ಫೈನಾನ್ಸ್ ನಲ್ಲಿ ಆಗಿರ್ತಕ್ಕಂಥ ಸಾಲವನ್ನ ಯಾರು ತೀರಿಸಬೇಕು? ಅವ್ರು ತೀರ್ಸೋ ಸ್ಟೇಜ್ ಅಲ್ಲಿ ರೈತರಂತೂ ಇಲ್ಲ. ಅವರು ಈ ಸಾಲ ಯಾವತ್ತಾರ ಒಂದಿವ್ಸ ಮನ್ನಾ ಆಗುತ್ತೆ ಅನ್ನೋ ಭಾವನೆಯಲ್ಲಿದ್ದಾರೆ. ನಾನು ಭಾರಿ ಜನ ಕೇಳಿದ್ದೀನಿ, ಯಾವತ್ತಾರ ಒಂದಿವ್ಸ ಮನ್ನಾ ಆಗ್ಬಿಡೋಣ, ನಾವೆಲ್ಲಿಂದ ತಂದು ಕೊಡೋಣ ಅನ್ನೋ ಲೆವೆಲ್ಗೆ ರೈತರಿದ್ದಾರೆ. ಆದ್ರಿಂದ ಈ ಮೈಕ್ರೋ ಫೈನಾನ್ಸ್ ಅವಳಿ ತಪ್ಪಬೇಕು ಅಂದ್ರೆ, ಈ ಮೀಟರ್ ಬಡ್ಡಿ ತಪ್ಪಬೇಕು ಅಂತಂದ್ರೆ, ನೀವು ಏನ್ ಹಿಂದೆ ಅನೌನ್ಸ್ಮೆಂಟ್ ಮಾಡಿದ್ರಿ ಆ ರೀತಿ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ವ್ಯವಸಾಯದ ಸಾಲವನ್ನ ಕೊಡ್ತೀವಿ ಅಂತಕ್ಕಂಥ ಒಂದು ಘೋಷಣೆ ಏನೇನ್ ಮಾಡಿದ್ರಿ, ಆ ಘೋಷಣೆಗೆ ಇವತ್ತು ಭದ್ರ ಆಗ್ಬೇಕಾಗುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಭದ್ರ ಆಗ್ಬೇಕಾಗುತ್ತೆ. ಭದ್ರಾಗಿ ಆ ಸಾಲವನ್ನ ರೈತನ ಕೈಗೆ ಕೊಟ್ರೆ ಅವನು ನಿಜವಾಗ್ಲೂ ಸಮೃದ್ಧಿಯಾಗಿ ತನ್ನ ಜೀವನವನ್ನು ಸಾಗಿಸ್ಕೊಂಡು ಬದುಕ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಅದನ್ನ ನೀವು ಮಾಡಬೇಕು. ಇವತ್ತು ಮಾಡದೆ ಹೋದ್ರೆ ಅದು ನಾವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಇದು ಮಾಡಿರಾಗೋದಿಲ್ಲ. ಇದನ್ನ ಏನಾದ್ರೂ ಮಾಡಿ ಆ ರೈತನ ಸಾಲ, ಇವತ್ತು ಅವನು ಮೈಕ್ರೋ ಫೈನಾನ್ಸ್ ಸಾಲ ಏನಿದೆ, ಅವನು ನಿಜವಾಗ್ಲೂ ಯಾವ ಸಂಕಷ್ಟ ಸಿಕ್ಕಿದಾನ ರೈತ ಅಂದ್ರೆ ನಿಜವಾಗ್ಲೂ ಗೋಲ್ ನೋಡಕ್ಕಾಗೋದಿಲ್ಲ. ಮನೆಗೆ ಬಂದು ಹೇಳ್ತಾರೆ, ಇಂಥ ಸಂಕಷ್ಟದಲ್ಲಿ ತಗೊಂಡೆ, ಇಂಥದ್ರಲ್ಲಿ ತಗೊಂಡೆ, ಏನ್ ಮಾಡೋದು, ಈಗ ತೀರ್ಸಕ್ಕಾಗಲ್ಲ, ಬಡ್ಡಿ ಮೇಲೆ ಬಡ್ಡಿ ಬೆಳೆದಿಂಗ ಆಗೋಗಿದೆ ಅಂತ ಮನೆಗಳಿಗೆ ಬರ್ತಾರೆ. ಏನ್ ಮಾಡಕ್ಕಾಗುತ್ತೆ? ನಾವು ಏನಾರ ಒಂದು ಸರ್ಕಾರದಲ್ಲಿ ಮಾಡಬೇಕು ಅಂತೇಳಿ ಬಹಳ ಮಟ್ಟಿಗೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ಅಷ್ಟೆಲ್ಲ ವ್ಯವಸ್ಥೆ ಒಳಗಡೆ ಕೂಡ ನಾವು ಮಾಡ್ತೇವೆ. ಇನ್ನೊಂದು ಹೇಳ್ತೀರಿ, ಯಾವಾಗಲೂ ನಮಗೂ ಸ್ವಲ್ಪ ಬೇಜಾರಾಗುತ್ತೆ, ಭ್ರಷ್ಟಾಚಾರ. ಯಾರ ಕಾಲದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಒಂಚೂರು ಹೇಳ್ತೀರಾ? ಯಾರ ಕಾಲದಲ್ಲಿಲ್ಲ? ಒಂದು ಕಾಲದಲ್ಲಿ ಹೆಚ್ಚಾಗಿರ್ಬೋದು, ಒಂದು ಕಾಲದಲ್ಲಿ ಕಡಿಮೆ ಆಗಿರ್ಬೋದು. ಯಾರ ಕಾಲದಲ್ಲಿ ಇಲ್ಲ ಭ್ರಷ್ಟಾಚಾರ? ಇದನ್ನ ಹುಟ್ಟ ಯಾಕೆ? ನಾನು ಇದೇ ಅಸೆಂಬ್ಲಿಯಲ್ಲಿ ಹೇಳಿದ್ದೆ, ಯಾಕೆ ಭ್ರಷ್ಟಾಚಾರ ಹುಟ್ಟಿತೆ ಅಂದ್ರೆ, ಮೊದಲು ಈ ಚುನಾವಣಾ ನೀತಿ, ಚುನಾವಣಾ ವ್ಯವಸ್ಥೆ ಇದೆಯಲ್ಲ, ಇದನ್ನ ಸರಿ ಮಾಡಿ ಅಲ್ಲಿ ಕೂತ್ಕೊಂಡು 8 ದಿನಕ್ಕೆ ಎಲೆಕ್ಷನ್ ಇಡಿ, ಒಂದು ಟಿವಿ ಮಾಧ್ಯಮ ಕಳಿಸಿ ತಾಲೂಕ್ ಕೇಂದ್ರ ಕೂತ್ಕೊಂಡು ಭಾಷಣ ಮಾಡೋಣ. ಯಾರ್ಯಾರು ಭಾಷಣ ಮಾಡ್ಬೇಕು ಅವ್ರವ್ರ ಪಕ್ಷದಿಂದ ಅವ್ರು ಮಾಡ್ಲಿ, ಆ ಕ್ಯಾಂಡಿಡೇಟ್ ಭಾಷಣ ಮಾಡಕ್ ಬರ್ದಿರೋ ಅವ್ರ ಪರವಾಗಿ ಒಬ್ರು ಮಾಡ್ಲಿ. ಭಾಷಣ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ಡಬ್ಬ ತಗೊಂಡು 8 ದಿವಸಕ್ಕೆ ಡಬ್ಬ ತಗೊಂಡು ಊರಿ ಬರ್ಲಿ. ಆವತ್ತು ಆ ಓಟನ್ನ ಇಲ್ಲಣ್ಣ, ಹೆಚ್ಚಿಗೆ ಮಾತಾಡಲ್ ತಗೊಂಡು ಈ ಸಲ ಒಳ್ಳೇದಲ್ವೇನಣ್ಣ, ಇದು ನಮ್ಮನ್ನೆಲ್ಲ ವಿಮುಕ್ತರು ಮಾಡಲ್ವೇನಣ್ಣ, ನಾವೆಲ್ಲ ಇದಾಗಲ್ವೇನಣ್ಣ, ಈ ಚುನಾವಣಾ ಭ್ರಷ್ಟಾಚಾರದಲ್ಲಿ ನಾವು ಬಿದ್ದೋದ್ರೆ, ನಾವು ನಿತ್ತೋದ್ರೆ ನಮ್ಗೆಲ್ಲ MLA ಗಳಿಗೆಲ್ಲ ನಮಗೆ ಒಳ್ಳೇದಾಗಲ್ವೇನಣ್ಣ.